ಹಾಯ್ ಹಲೋ ನಮಸ್ತೆ. ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಡುಗೆ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಉಪ್ಪಿಟ್ಟು. ಇದು ಯಾವ ಉಪ್ಪಿಟ್ಟು ಅಂದ್ಕೊಂಡ್ರಿ ಗೊತ್ತಾ? ಸಾದಾ ಉಪ್ಪಿಟ್ಟಲ್ಲ, ಅಕ್ಕಿ ನುಚ್ಚಿನ ಉಪ್ಪಿಟ್ಟಿದ್ದು. ಅದನ್ನು ಬೆಳಗ್ಗೆ ಎದ್ದು ಮಾಡ್ತಾಯಿದ್ದೀನಿ ನಾಷ್ಟಕ್ಕಂತ ಹೇಳಿ. ಫ್ರೆಂಡ್ಸ್, ನಾವು ಸಿಟಿಯಲ್ಲಿ ಏನು ಮಾಡ್ತೀವಿ, ರವದ ಉಪ್ಪಿಟ್ಟು ಮಾಡ್ತೀವಿ. ಬಟ್ ಇವರು ಹಾಗಲ್ಲ, ಅಕ್ಕಿ ಇರ್ತಾವಲ್ಲ, ಅಕ್ಕಿನೇ ಒಡ್ಕೊಂಡು ಅದನ್ನು ನುಚ್ಚಿಂದ ಉಪ್ಪಿಟ್ಟು ಮಾಡ್ತಾರೆ. ಈಗ ನೋಡ್ರಿ, ನಾನು ಹೇಳ್ತಾಯಿದ್ದೀನಿ, ಟಿಫಿನ್ಗೆ ಇದೇ ಮಾಡ್ತಾರೆ ಅವರು. ಇವ್ರು ಮಾಡೋ ಅಡುಗೆಗೂ ನಾವು ಮಾಡೋ ಅಡುಗೆಗೂ ಭಾಳ ವ್ಯತ್ಯಾಸ ಐತಿ. ಯಾಕಂದರೆ ಇವರು ಫ್ರೆಶ್ ಹಾಗೆ ಲೇಟ್ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ತಂದು ಇಟ್ಕೊಂಡು ಮಾಡ್ತೀವಲ್ವ. ನಮ್ಮ ಅಡುಗೆಗೂ ಇವ್ರ ಅಡುಗೆಗೂ ಏನು ವ್ಯತ್ಯಾಸ ಅಂದರೆ, ಅವರು ಫ್ರೆಶ್ ತಿಂತಿದ್ದಾರೆ, ನಾವು ಕಚ್ಚಾ ಮಾಲ್ ಅಂತ ತಿಂತಾಯಿದ್ದೀವಿ. ಯಾರಿಗಾದರೂ ಅಕ್ಕಿ ನುಚ್ಚು ಹೆಂಗೆ ಮಾಡ್ತಾರೆ ಅಂತ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಹಾಕಿ ನಾನು ತೋರಿಸ್ತೀನಿ ಹೆಂಗೆ ಮಾಡ್ತಾರೆ, ಹೆಂಗೆ ತಕ್ಕೋತಾರೆ ಅವರು ಅಂತ ಹೇಳಿ ನಾನು ಇನ್ನೊಂದು ಬ್ಲಾಗ್ನಲ್ಲಿ ಹೇಳ್ತೀನಿ ಸರ್. ಮತ್ತು ಇವತ್ತು ಊರಿಗೆ ಹೋಗಬೇಕು. ಹಾಗಾಗಿ ಅಂದರೆ ಊರಿಗೆ ಅದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಚೆಕಪ್ಪಿಗೆ. ಹಾಗಾಗಿ ಊರಿಗೆ ಹೋಗ್ತಾಯಿದ್ದೀನಿ. ಊರಿಗೆ ಹೋಗಿ ನಾಡ್ದೆ ಬರ್ತೀನಿ. ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಕ್ಲೀನ್ ಮಾಡೋಣ ನೋಡ್ರಿ, ಅಷ್ಟು ಸ್ವಚ್ಛ ಅಷ್ಟೇ ಅಲ್ಲ, ಇಲ್ಲೂ ಕ್ಲೀನ್ ಮಾಡ, ಎಲ್ಲ ಸ್ವಚ್ಛ ಮಾಡ, ಇಲ್ಲೆಲ್ಲ ಕಸ ಹೊಡ್ದಾರ, ಕ್ಲೀನ್ ಬೇಕು ನಮಗೂ. ಅಜ್ಜಿ ನಾಷ್ಟ ಬಾಬೆ ನಾವಂಟೆ ನೋಡ, ಟೈಮ್ ಆಗೈತಿ ನೋಡ್ರಿ. ನಮ್ಮ ಬಾಬಾ ಟೈಮ್ ಆಗೈತ್ರಿ ಭಾಳ, ಅದಕ್ಕೆ ಲಘು ಹೋಗ್ಬೇಕು. ಬಸ್ ಲಘು ಬಾ. ಜೀವಕ್ಕೆ ಎರಡಿತ್ತು ಹಿಂಗೋಗಿ ಹಿಂಗೆ ಬಂದ್ಬಿಡ್ದು ವಾಪಸ್ಸು ಅಷ್ಟೇ. ಇಲ್ಲೆಲ್ಲ ಇಟ್ಟ ಸೌತೆಕಾಯಿ ಇಟ್ಟ ಇಲ್ಲ, ಎಲ್ಲ ಇಟ್ಟಾರ. ನಮ್ಮ ಗಿಡದಾಗ ಸೌತೆಕಾಯಿ ಹಾಕೊಂಬಂದು ನೋಡ್ರಿ ನಮ್ಮವ್ವ ನಮಗಂತ ಹೇಳಿ. ಅಲ್ಲಿ ಕೈಯಾಗ ಹಿಡ್ದಾಳ ನೋಡ್ರಿ, ನೋಡ್ರಿ ಬಾ. ಸಾಂದ್ ಐತಲ್ಲ, ಯಾವ ಗೀದಾ ಗೀದಾ ಇದು ಕೈಯ ಇನ್ನೂ ಬಿಟ್ಟಿಲ್ರಿ ಅದ್ರೊಳಗೆ. ಇವು ಒಳಗೆ ಅದಾವನ? ಓ, ಎಳೇವ್ ಅದಾವನ? ಎಂತ ಹೊಲಸದಿರಿ, ಹೇಳುದ ಹೇಳ್ತೀರಿ, ಹೇಳಲಾರ್ದ ಹೇಳ್ತೀರಿ ನೀವು. ನೋಡ್ರಿ, ಇದು ನಮ್ಮ ಹೊಲ, ನಾವು ಮಾಡಿದ್ವಲ್ಲ, ನಮ್ದ ಅಲ್ಲ, ಮಾಡಿದ್ವಲ್ಲ. ಇಲ್ಲಿ ಅದಾವಲ್ರಿ, ಎಳೆ ಮಾಡಕ್ಕಂತ ವಿಚಾರ ಮಾಡಿದೆ. ಅಷ್ಟೇ ರೀ ಅದ. ಈಗ ಕರೆಕ್ಟ್ ಐತ್ರಿ, ಇದು ಹೇಳ್ತೇವ ಇಲ್ಲ, ಇಲ್ಲ ಐತಲ್ಲ, ಈಗ ಕರೆಕ್ಟ್ ಐತಿ ಮಾಡಾಕ. ಇಲ್ಲ ಅದಾವಲ್ಲ, ಮೂವ್ ಅದಾವಲ್ರಿ ಒಳಗೆ ಅದಾವನ. ನೋಡ್ರಿ, ಇದು ನಾವು ಮಾಡ್ಕೊಂಡಿದ್ವಲ್ಲ, ನಮ್ಮ ಮನೆಯವ್ರು ಮಾಡಿದ್ವಲ್ಲ. ನಾವು ಊರಿಗೆ ಹೊಂಟಿದ್ವಾ, ಮತ್ತೆ ಇಲ್ಲೇ ಹಾಸಿ ಹೋದ್ರ ಆಯ್ತು ಅಂತ ಹೇಳಿ ನೋಡ್ಕೋತ ಹೊಂಟೇವಿ. ಬಿಟ್ಟವ್ರಿ ಅದು ಕರೆಕ್ಟ್ ರೀ. ಎಳೆ ಗೊಂಜಾಳ ಮಾಡ್ತಾರ ಯಾವಾಗ್ಲೂ. ಇದನ್ನ ಕಾರ್ನ್ ಮಂಚೂರಿ, ಕಾರ್ನ್ ಮಂಚೂರಿ. ಅವ್ರು ಗೊಬ್ಬರ ಹಾಕಕತ್ತಾರ ನೋಡ್ರಿ, ಗೊಬ್ಬರ ಹಾಕಕತ್ತಾರಪ್ಪ. ಅವ್ರು ಮಾಡ್ಕೊಂಡಾರಂತಲ್ರಿ ಬೇರೆದವ್ರ ಹೊಲ ಸ್ವಂತನ. ಹಿಂಗಾತನ್ರಿ, ಇದ ತಮ್ಮ ಮಾಡಿದ್ದ ಅವ್ರು ಹಾಕ್ಕೊಂಡಾರಲ್ಲ. 5 ಎಕರೆನಾ? ಇಲ್ಲ ಹಾಗೆ ನೋಡ್ರಿ, ಇಂತ ಹೇಳಿದ್ದ ನಿಮ್ಗೆ ಇಂಥವು ಸಣ್ಣ
ಒಂದು 5-6 ಹರಿರಿ, ನಾವು ಮಾಡಕ್ಕೆ ಬರ್ತೈತಿ ಮನ್ಯಾಗ ಅಲ್ಲಿ ಅವ್ರು ಮಾಡ್ಕೋತಾರ. ಇಲ್ಲ ನೋಡಿ, ಇಲ್ಲದ ನೋಡ್ರಿ. ಅಯ್ಯೋ ಎಂತ ಹೊಲ್ಸದ್ರಿ ನೀವು. ಒಂದು 4-5 5-6 ಹರ್ಕೊಂಬರ್ರಿ. ಮಂಚೂರಿ ಮಾಡಕ್ಕೆ ಹರ್ಕೊಂಬರಕ್ಕೆ ಹೇಳೀನಿ. ನಮ್ಮ ಮನೆಯವ್ರು ಹರಿಯತ್ತಾರ ನೋಡ್ರಿ ಇಲ್ಲಿ. ನೋಡೋಣ ಹೆಂಗೆ ಆಗ್ಬೋದು, ಟೇಸ್ಟ್ ಆಗ್ಬೋದೇನೋ ಅಂಥೇಳಿ. ನಾವು ಸ್ವೀಟ್ ಕಾರ್ನಲ್ಲೇ ಮಾಡ್ತೀವಿ. ಈಗ ಬೇಡ, ನಾವು ಫ್ರೆಶ್ ಆಗಿ ಇದ್ರಲ್ಲೇ ಮಾಡ್ಕೊಂಡು ಅಂತ ಹೇಳಿ ಹರಿಯಕ್ಕೆ ಹೇಳೀನಿ. ನಮ್ಮ ಮನೆಯವ್ರು ಹರಿಯತ್ತಾರ ನೋಡ್ರಿ ಇಲ್ಲಿ. ಒಂದು 7-8 ಹರ್ಕೊಂಬರ್ರಿ ಸಾಕು. ನೋಡ್ರಿ ಅಲ್ಲೇ ಐತ್ರಿ ನಮ್ಮ ಹೊಲ ಮಾಡಿದ್ದು ನಮ್ಮ ಮನೆಯವರು. ಇಲ್ಲೇ ದಾರ್ಯಾಗ ಈಗ ಊರಿಗೆ ಹೊಂಟಿದ್ದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ನಾಳೆ, ಅದಕ್ಕೆ ದಾರ್ಯಾಗ ಹೊಂಟಿದ್ದೆ ಅಲ್ವಾ, ಅದಕ್ಕೆ ಇಲ್ಲೇ ಮಾಡ್ಕೊಂಡು ಹೋದ್ರಾತು ಅಂತ ಹೇಳಿ ಹೊಲ ನೋಡ್ಕೊಂಡು ಹೋಗಕ್ಕೆ ಬಂದ್ವಿ. ನೋಡಿ ಸಾಕು ಬರ್ರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ದೊಡ್ಡ ಇವನು ಹಾಕ್ಯಾರಿಲ್ಲ. ಓ ಬಸ್ ಹೆಂಗಾಗ್ಬೋದು ನೋಡೋಣ. ನೋಡ್ರಿ ಹರ್ಕೊಂಬಂದ್ರಿ ನಮ್ಮ ಮನೆಯವ್ರು. ಇಲ್ಲ ನಾನು ತಡಿಪ ಮಾಡಿಲ್ಲ, ವಿಡಿಯೋ ಮಾಡತ್ತೀನಿಪ್ಪ ನಾನು. ನೋಡ್ರಿ ಫ್ರೆಂಡ್ಸ್, ಕಾರ್ನ್ ಈಗಲ್ಲೇ ಊರಿಂದ ಹರ್ಕೊಂಡು ಬಂದೆ ಅಲ್ಲ, ಅವು ಇವು ನೋಡ್ರಿ ಎಷ್ಟು ಎಳೇವದವು. ಇಲ್ಲೇ ನಮ್ಮ ಕಾಕಾರದಾರ ನೋಡ್ರಿ. ನಮ್ಮ ಕಾಕ, ಇದು ನಮ್ಮ ಸೂರಜ. ಹಾಯ್ ಏನು ಸೂರಜ. ಇದು ನಮ್ಮ ತಂಗಿ ನೋಡ್ರಿ, ಆಕಿ ಮಟನ್ ಮಾಡಕ್ಕೆ ರೆಡಿ ಮಾಡ್ಕೊಳತ್ತಾಳ್ರಿ. ಬರ್ರಿ ಇವತ್ತ ಹುಬ್ಳಿಯಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡುವ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಇಷ್ಟ ಕೂಡ ತಂದಿದ್ವಲ್ಲ, ಅದೇ ಚೆನ್ನಾಗೈತಿ ಇಲ್ಲ, ಮಸ್ತ್ ಐತಲ್ಲ. ಎಳೆದಾಗಿ ತುಂಡಾಗಿ ಮಾಡಿ ನಾವು ಬೇಬಿ ಕಾರ್ನ್ ಮಾಡ್ಕೊಂಡ್ರೆ ಮಸ್ತ್ ಇರುತ್ತೆ. ನಮ್ಮ ಮನೆಯ ಅಲ್ಲೇ ಅಷ್ಟ ಮಾಡಬೇಡ, ನಮ್ಮೂರಾಗ ಮಾಡೋ ಅಂತಂದ ಪೈಗೆ ಅಲ್ಲಿ ಬಂದು ಮಾಡಿಕೊಡ್ತೀನಿ ಅಲ್ಲೇ. ಮಸ್ತ್ ಅದಾವಲ್ಲ, ಹೌದಿಲ್ಲ? ಪಲ್ಯ ಅಲ್ಲ ಮಗ, ಮಂಚೂರಿ ಮಾಡಿದಾತ, ಹೌದಲ್ಲ? ನಾನು ಫ್ರೆಂಡ್ಸ್ ಬರ್ರಿ ಚಹಾ ಕುಡಿಯೋಣ. ಚಹಾ ಮಾಡತ್ತೀವಿ, ಈಗ ರೆಡಿ ಮಾಡ್ಕೊಳತ್ತಾಳ. ಇಲ್ಲಿ ನೋಡ್ರಿ ಟೀ ರೆಡಿ ಆಗೈತಿ. ಇಲ್ಲಿ ನೋಡ್ರಿ ತೋರ್ಸಮ್ಮ, ನೀ ಏನು ಮಾಡಿದ್ದಿ? ವೆಜಿಟೇಬಲ್ಸ್ ಅದು ನೋಡ್ರಿ ಏನು ಮಾಡಿದಾಳಂದ್ರೆ ಬ್ರೆಡ್ ಮಾಡಿದಾಳ. ಬಣ್ಣಲ್ಲ, ಮನ್ಯಾಗ ಬಣ್ಣ ಮಾಡಿದಾಳೆ. ಬೇಗ ತೆಗಿಬೇಕಿತ್ತು, ಮೆತ್ತಗಾಕಿತ್ತು. ಬೇಗ ತೆಗಿಬೇಕಾಗಿತ್ತು. ಈಗ ನೋಡ್ರಿ ಇಲ್ಲಿ ಮಟನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಈಗ ಟೀ ಕುಡಿಯೋಣ ಎಲ್ಲರೂ ಕುಡಿ ಫಸ್ಟು, ಆಮೇಲೆ ಈವ್ನಿಂಗ್ ಟೈಮ್ ಅಲ್ವಾ, ಬರ್ರಿ ಎಲ್ಲರೂ ಟೀ ಕುಡಿಯೋಣ. ಹಾಂ, ನೀನು ಕುಡಿತೀನವಾ? ಕುಡಿತೀಯ ನೀನು? ಎಂಥ ಬೆಲ್ಲ ತಂದಾಳಿಕ್ಕಿ, ಟೇಸ್ಟ್ ಯಾಕೋ ಕಡಿಮೆ ಐತೆ ಅನ್ಸಾದತಿ. ಬರ್ರಿ ಸ್ವಲ್ಪ ಟೀ ಕುಡಿ. ನೀನು ಹಾಕ್ಲೇನ? ಬರ್ರಿ ಟೀ ಕುಡಿಯವ. ಟೀ ಕುಡಿದು ಆಮೇಲೆ ಅಡುಗೆ. ನಾವೇ ಈಗ ಮಸಾಲೆ ಹಾಕ್ತೇವಲ್ಲ, ಆ ಮಸಾಲೆ ಹಾಕೋದೇ ಸರ್ ಇಲ್ವಾ? ನಮ್ಗದು ಆ ಮಸಾಲೆ ಹಾಕಿದ್ರೆ ಟೇಸ್ಟ್. ನೋಡ್ರಿ ಟೀ ಕುಡಿಯೋಣ ಬಿಸಿ. ಬನ್ನಿ ಫ್ರೆಂಡ್ಸ್, ಮಟನ್ ಮಾಡ್ತಾ ಇದ್ದಾರೆ. ಹಾಲು ರೆಡಿ ಮಾಡತ್ತೆ ನೀನು? ಮಸಾಲೆ ರೆಡಿ ಆಗ್ಬೇಕು ಮುಂಚೆಗೆ. ನಂಗೆ ಇದು ಏನೇನು ಹಾಕ್ಕೊಂಡು ಇದಕ್ಕೆ ಎಲ್ಲ ಅಲ್ಲ, ಬೆಳ್ಳುಳ್ಳಿ, ಇದು ಮಸಾಲ ಎಲ್ಲ ಹಾಕ್ಕೊಂಡೇನು? ಫ್ರೈ ಮಾಡ್ಕೋಬೇಕಾ? ಫ್ರೈ ಮಾಡ್ಕೋಬೇಕಾದ್ರೆ ಎಣ್ಣೆ ಹಾಕೊಂಡೆ. ನಾನು ಹಂಗೆ ಮಾಡಿದ್ದೆ. ನಾವು ಹಂಗೆ ಮಾಡ್ತೀವಿ. ಎತ್ನಳ್ಳಿ ಒಳಗೆಲ್ಲ ಹಂಗೆ ಮಾಡ್ತಾರೆ. ಮತ್ತು ಎಷ್ಟು ಮಾಡ್ತಾರೋ ಸಣ್ಣ ಇಟ್ಟು ಇರಬೇಡ, ದೊಡ್ಡ, ಯಾಕಂದ್ರೆ ಗಾಳಿಗೆ ಆರ್ತೈತಿ. 25-30 kg. ಇದು ಹುರ್ಕೊಂಡ ಮಸಾಲ ಮಾಡೋದು. ಇದ್ರ ಜೊತೆಗೆ ಏನು ಉಳ್ಳಾಗಡ್ಡಿ ಭಾಳ ಅನ್ನಿಸ್ತಿಲ್ಲ. ಉಳ್ಳಾಗಡ್ಡಿ ಕಡಿಮೆ ಹಾಕ್ಬೇಕು. ಯಾಕೆ ಹೇಳಿ, ಈಗ ನಾವು ಹಂಗೆ ಇದ್ದವರಲ್ಲ, ಹೆಸರಿಟ್ಟು ಹಾಕತ್ತೆ. ನೋಡ್ರಿ ಇದನ್ನ ಹಾಕ್ತಾ ಇದ್ದಾಳೆ ಗೋಡಂಬಿ. ಸಾಕಪ್ಪಿ, ಥಿಕ್ನೆಸ್ ಜಾಸ್ತಿ ಬರ್ತದೆ ನೋಡೋದು. ಹಂಗಲ್ಲ, ಥಿಕ್ನೆಸ್ ಜಾಸ್ತಿ ಆಗುತ್ತೆ ಅಂತ ನಂದು ಅಷ್ಟ, ಅದಕ್ಕೇನಿಲ್ಲ.
ಹುರಿಬೇಕಿದೆ ಪೂರ. ಇವೆಲ್ಲ ಕಲರ್ ಚೇಂಜ್ ಆಗುತ್ತೆ. ಉಳ್ಳಾಗಡ್ಡಿ ಇವೆಲ್ಲ ಕೆಂಪಾಗುವಂಗೆ, ಇನ್ನೂ ಕೆಂಪಾಗುವಂಗೆ ಹುರಿಬೇಕು ಇವನ್ನ. ಇದ್ರೊಳಗೆ ಏನೇನು ಹಾಕಿದಾಳಂದರೆ ಮಸಾಲ ಪದಾರ್ಥಗಳನ್ನ ಹಾಕಿದ್ದಾಳೆ. ಅಲ್ಲ, ಗೋಡಂಬಿ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ, ಬೆಳ್ಳುಳ್ಳಿ, ಮೆಣಸ್ಕಾಳು, ಆಮೇಲೆ ಇವೇನಿವೆ ಬೆಳ್ಬೆಳ್ಳೆ ಇದೇನು ಕಾಣತ್ತಿದ್ದ ಯಾವ ಅವೇನೋ ಹಾಕ್ತಿರಲ್ಲ ಸ್ವೀಟಿಗೆ, ಏನು ಗಸಗಸಿ ಹಾಕಿದಾಳ. ಏಲಕ್ಕಿ, ಆಮೇಲೆ ಲವಂಗ, ಆಮೇಲೆ ಇನ್ನೊಂದೇನು ಅಲ್ಲ ಹಾಕಿದಾಳೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ. ಕೆಂಪಾಗಿ ಬರುವಂಗೆ ಬಂದಿಂದ ಇದನ್ನು ಮಿಕ್ಸಿ ಮಾಡ್ತಾ ಅನ್ಸುತ್ತೆ ಮೋಸ್ಟ್ಲಿ. ನೋಡು ಬರೀ ಏನು ಮಾಡ್ತಾ ಅಂತ ನೋಡೋಣ ನಾವು. ಚಕ್ಕಿನೂ ಹಾಕಿದ ನೋಡ್ರಿ. ಚಕ್ಕಿ ತೋರ್ಸು, ಅಲ್ಲೇ ತೋರ್ಸು ಚಕ್ಕಿ ತೋರ್ಸು. ಹಾಂ, ಇದು ಚಕ್ಕಿ ನೋಡ್ರಿ. ಮತ್ತು ಅದ್ರೊಳಗೆ ಏನು ಕಾಣಲ್ಲ ಅನ್ಕೋಬೇಡ್ರಿ. ಅದಕ್ಕೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿರ್ತಾರೆ. ಅದೇ ಹಿಡಿತೈತಿ. ಯಾಕಂದ್ರೆ ಇದು ಐತಿ ತವಾ. ನಂಗೆ ಹಿಂಗೆ ಹಿಡಿದು ಬೆಳಕು ಜಾಸ್ತಿ ಹಿಂಗೆ ಆಫ್ ಮಾಡ್ತಿಲ್ಲ. ಅಯ್ಯೋ ಇದೆಂತ ಕಲರ್ ಮಾಡ್ತೀನಿ ಗೊತ್ತಾಗಲ್ಲ. ಗೊತ್ತಾಕತ್ತ ಕೆಳಗಿಂದ ಅವ್ರು ಏನೂ ಗೊತ್ತಿಲ್ಲ. ನಾವು ಅಳ್ಳಾಡ್ಕೊಂತದೆ ಇದಷ್ಟು ಕವಿ ಯಾಕೆ ಹೇಳಿ ಉಪ್ಪು ಹಾಕಿದ್ದೆ ನಾನು. ಎಷ್ಟು ಮಸ್ತಾಗಿತ್ತಲ್ಲ ಅದು. ಎಷ್ಟು ಏನಾಗಿತ್ತು ನೋಡಿ, ಮಸ್ತ್ ಕ್ಲೀನಾಗಿತ್ತು. ಬರ್ರಿ ಇದನ್ನು ಈಗ ಮಟನ್ನ ಕ್ಲೀನ್ ಮಾಡ್ಕೊಳುವ. ಸ್ವಲ್ಪ ಮಟನ್ನ ಹಾಕ್ತೀಯಾ ಇದಕ್ಕೆ? ನಾನೇ ಹಾಕೋತೀನಿ ಬಿಡು. ಚಲೋ ಕೊಟ್ಟಾನೆ. ನಾವು ಪ್ರೆಗ್ನೆಂಟ್ ಇದೀವಿ ಅಂತ ಹೇಳಿ ತೊಗೊಂಬಂದೀವಿ. ಯಾಕಂದರೆ ನಮ್ಮ ಸಿಸ್ಟರು ಪ್ರೆಗ್ನೆಂಟ್ ಇದ್ದಾವೆ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಲ್ವಾ. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದು ವೈಟ್ ಅಂತ ಕೊಟ್ಬಿಟ್ಟಾರ ಅಲ್ಲೇಪ್ಪ. ವೈಟ್ ಅಂತ ಜಾಸ್ತಿ ಕೊಟ್ಟಾನವ. ಅವ್ನು ಗೊತ್ತಾಗಿಲ್ಲ ಸೂರಜ್ಗೆ. ಇದೇನಕ್ಕತ್ ಹೇಳ, ಇದು ವೈಟ್ ಅಂತ ಪರವಾಗಿಲ್ಲ. ಇದು ಕೊಟ್ಟು ಇದು ಮೀಟ್ ಯಾವಾಗಲೂ ರೆಡ್ ಇರಬೇಕು. ನೋಡ್ರಿ ಇಷ್ಟ ಕುಂಡ ಆಗಿದೆ. ನೋಡೋಣ, ಇದಕ್ಕೆ ಸ್ವಲ್ಪ ನೀರು ಹಾಕ, ಬಿಸಿನೀರು ಮಾಡ. ಇಲ್ಲೇ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲ ನನ್ನ ಮಗ ಅರ್ಶಿನ ಹಾಕಿದಕ್ಕೊಂದು ಸ್ವಲ್ಪ ಒಂದು 2 ಚಟ್ಗೆ ಅಷ್ಟು ಹಾಕ. ಇಷ್ಟೇ? ಹಾಂ, ಸ್ವಲ್ಪ ಹಾಂ, ಸಾಕು. ನೋಡ್ರಿ ನಮ್ಮ ಮಗನೂ ತೊಳ್ಯಾಕತ್ತ. ಸ್ವಲ್ಪ ಇದಕ್ಕೆ ಲಿಂಬು ತಂಬ. ಮಗ ಲಿಂಬು ಸಿಗ್ತಾ ಇಲ್ವಾ ನೋಡು. ಹೂವೆಲ್ಲ ಹಿಂಗಾಗ್ಯಾವ, ಇವನ್ನ ಒಗೆಯಂಗೆಲ್ಲ. ಲಿಂಬು ಇಲ್ವಾ? ಲಿಂಬು ಇಲ್ಲ ಅಂದ್ರೆ ಬ್ಯಾಡ ಬಾ. ಮತ್ತೆ ಏನು ಮಾಡೋದು, ಲಿಂಬು ತರಿಸ್ಬೇಕು. ಲಿಂಬೆ ಅನ್ನ ಇಲ್ಲಲ್ಪ. ಇದ್ರಾಗ ಇತ್ತ ನೋಡ, ಇದು ಅಲ್ಲ ಐತಿ ಇದ್ರಾಗ. ಅದ್ರಾಗ ಐತಲ್ಲ ಮಗ. ಇಷ್ಟಕೊಂಡು ಲಿಂಬೆ ಏನದ, ತೆಗಿ ಓಪನ್ ಮಾಡ. ಒಂದು ತಗೊಂಬಾ. ಕಾಣ್ತ ಒಂದು ಲಿಂಬೆ ಅಂತ ತಗೋ, ಪಟ ಹೆಚ್ಚು. ಸರಿ ರೊಟ್ಟಿ ಮಾಡ್ಬೇಕು. ಮಾಡೋಣ ತಡಿ, ಯಾಕೆ ಬಡ್ಕೊಳತ್ತಿ. ಅದನ್ನ ಹಾಕ್ತೀನಿ, ಮಸಾಲ ಹಾಕಿ ಇದನ್ನ ಮಿಕ್ಸಿ ಮಾಡಿ ಇಟ್ಕೋಬೇಕಾ? ಕೊಬ್ಬರಿ ಬೇರೆ ಮಾಡಿ ಇಟ್ಕೋತೀನಿ ನೀನು? ಹೌದು, ಕೊಬ್ಬರಿ ಹಾಕ್ಲಿಲ್ಲ ನಾನು. ಇದ್ರ ಜೊತೆ ಹಾಕ್ತೀನಿ. ಇದು ಭಾಳ ಇದು ಮಾಡಿ ಹೇಳ್ತೀನಿ. ಅದು ಕೊಡತ ಕಾಕ ಕೊಡ್ತಾನ. ಅಲ್ಲ, ಬಿಸಿ ಮಾಡ್ತೀನಿ ಅದನ್ನ ನೀನು. ಹೌದು, ಅದ ಕೇಳಿದ್ದ ನಿನಗೆ. ಮಗ ಕೊಬ್ಬರಿ ಇಸ್ಕೊಂಬೋಗೋ. ಕೊಬ್ಬರಿ ಇಸ್ಕೊಂಬ ನಡಿದೈತೆ. ಅದಕ್ಕೆ ಹೇಳತ್ತಿದ್ದ. ಇದು ಮಿಕ್ಸಿ ಹಾಕು, ಇದು ಮಿಕ್ಸಿ ಹಾಕಿಟ್ಕೋ. ತಡಿ ಬಿಸಿ ಐತದ. ಹೋಗು ಬೋಯಿನ ಮಗ. ಅದಕ್ಕೆ
ಹಾಕ ಅದಕ್ಕೆ ಸ್ವಲ್ಪ ನೀರು ಹಾಕ್ಲ ಬಿಸಿನೀರು ಇಲ್ಲಿ ಬಿಸಿನೀರು ಮಾಡಕ್ಕಿಟ್ಟಿನ ಇದನ್ನ ಹಾಕಿ ತೊಳಿಬೇಕಂದ್ರೆ ಇದು ಭಾಳ ಬಿಸಿ ಆಗಿಲ್ಲ ತಡಿ ಮಗ ಇನ್ನೂ ಸ್ವಲ್ಪ ಆಗಲಿ ಭಾಳ ಫುಲ್ ಹಾಕಿದ್ರೆ ಅದು ಚಲೋ ಅನ್ಸಲ್ಲ ಟೇಸ್ಟ್. ಬಿಸಿನೀರು ನೀವು ಸರಿ ಇಲ್ಲ ಮಗ ಸ್ವಲ್ಪ ಸರಿಸ್ಕೊ ನೋಡಿ ಅದನ್ನ ಆಫ್ ಮಾಡ್ಬೇಕಿತ್ತು. ಅಷ್ಟೊಂದು ಹಾಕಿದ್ರೆ ಟೇಸ್ಟ್ ಬರಲ್ಲ. ಹಿಡಿ ಇದಕ್ಕೆ ಹಾಕ್ಲಾ ತೊಳ್ಕೊಳಕ್ರಿ ಇದು ತೊಳ್ಕೊಳಕ್ಕೆ ಯಾವಾಗಲೂ ಬಿಸಿನೀರು ಹಾಕಿ ಚಿಕನ್ ಆಯಿತು ಮಟನ್ ಆಯಿತು ಯಾವುದೇ ಆಯಿತು ಹಿಂಗೆ ಸಾಕು ಹಿಂಗೆ ತೊಳಿಬೇಕ್ರಿ ಸಾಕು ಬಿಡು ಮಗ ಏನು ಮಾಡತ್ತಿ ಉಷ್ಟು ಹಿಡ್ಬಿಟ್ಟ್ಯಾ ಅರ್ಧ ಹಾಕ್ಬೇಕು ಮಗ ನೋಡ್ರಿ ಹಸಿ ಗೊಬ್ಬರ ಹಾಕಿದ್ರೆ ನೀವು ನಾಳೆಗೆ ನಾಳೆಗೇನು ಹಾಕಿ ಇಡ್ಲಿ ಹಾಕ್ಬಾರ್ದ ನೀ ನನ್ನ ನೆನಪಾಗಿಲ್ಲ. ಛೇ ತಲೆ ನೋಡಂಗಿಲ್ಲ ಹಾಕಿಡೋದು ನಾವು ಸಾಕಿಷ್ಟು. ಇದನ್ನು ತೆಗೆದಿಟ್ಕೊ ಬೆಳಗ್ಗೆ ಮತ್ತೆ ಏನಾರು ನಾಷ್ಟ ಹಾಂ ಇನ್ನೊಂದು ಸ್ವಲ್ಪ ತೆಗಿಲ ಈ ಸಾಕು. ಇದನ್ನ ಒಂದು ಡಬ್ಬೆ ಹಾಕಿಡ್ಬೇಕು ಇದನ್ನಂತದ್ದು ಇದನ್ನು ಬಿಸಿ ಮಾಡ್ಕೊತೀಯ ಇದನ್ನ ತೊಳೆದು ಬಿಸಿ ಮಾಡ್ಕೋಬೇಕು. ಅದನ್ನ ತೊಳೆದು ಹೊರಗೆ ಇದರೊಳಗೆ ಇಟ್ಟು ಹೊರಗೆ ಒಣಗಿಸಿ ಫ್ರಿಜ್ನಾಗ ಇಟ್ಟರೆ ಏನಾಗಲ್ಲ. ಸರಿ ಇದನ್ನು ಚೆಲ್ಲಿ ಬರ್ತೀನಿ ಮಾಡ್ಕೊಂಡ್ರಾಗಲೇ ನೋಡ್ರಿ ಅಯ್ಯೋ ಭಾಳ ಹೊತ್ತಾಗ್ತತ್ತಿಗೆ ಹೊತ್ತಾಗ್ತಿಲ್ಲ ಅದು ಇದೇ ಇಲ್ಲಲೇ ಉಪಯೋಗ ಇಲ್ಲ. ತೆಗಿ ವಾಸನೆ ಭಾಳ ನೋಡ್ರಿ ಕೊಬ್ಬರಿನೂ ಹುರ್ಕೊಂಡ್ವಿ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕೀಗ ಮಿಕ್ಸಿಗೆ ಹಾಕ್ಕೊತಾ ಇದ್ದಾಳೆ ಅದರೊಳಗೆ ಎಲ್ಲ ಸೇರಿ ಒಂದು ಮಕ್ಳು ಮಿಕ್ಸಿ ಮಾಡ್ಕೊಂಬಿಟ್ರೆ ಆವಾಗಲೇ ಮಸಾಲೆ ಹಾಕ್ಕೊಂಡೇನೆ ಅದಕ್ಕೆ ಇದನ್ನು ಹಾಕ್ಕೊತೀನಿ ಅಷ್ಟೇ. ಹಾಕಾಕ ನಂಗೆ ಏನು ಲೈಕ್ ಆಗಲ್ಲ ಅಂದ್ರೆ ಪುದೀನ ಲೈಕ್ ಆಗಲ್ಲ. ತಿನ್ಬೇಕು ಪುದೀನ ಡೈಜೆಷನ್ ಆಗುತ್ತೆ ಈ ಟೈಮಿಗೆ ಜಾಸ್ತಿ ತಿನ್ಬೇಕು. ಆಗಲ್ಲ ಇದನ್ನೇ ಮಿಕ್ಸಿ ಮಾಡ್ಕೊಳ್ರಿ ಈಗ ನೀವು ಮಿಕ್ಸಿ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇದನ್ನ ತೊಗೊಂಡು ಈಗ ಅಂದರೆ ಮಟನ್ ನಾವು ಕುದಿಯೋದಿಲ್ಲ ಅಲ್ವಾ ಹಾಗಾಗಿ ಈಗ ಮಟನ್ನ ಕುಕ್ಕರಿಗೆ ಹಾಕಿದರೆ ಲಘು ಬೇಯುತ್ತೆ ಚೆನ್ನಾಗೂ ಆಗುತ್ತೆ ಟೇಸ್ಟು. ಅದಕ್ಕೆ ಮಟನ್ಗೆ ರೆಡಿ ಮಾಡ್ತಾ ಇದ್ದೀನಿ ಈಗ. ನೋಡಿರಿ ಅಂದರೆ ಎರಡೆರಡು ಥರ ಕ್ಲೀನ್ ಆದಂಗೆ ಅನಿಸುತ್ತೆ. ಇದರಲ್ಲಿ ಏನಿರಲ್ಲ ಆದರೂ ಸುಮ್ಮನೆ ಯಾಕೆ ಅಂತ ಇದಕ್ಕೆ ಎಣ್ಣೆ ಹಾಕ್ಲಾ ನೋಡು ಸ್ವಲ್ಪ ಹಾಕಷ್ಟು ಹಾಕು ಎಷ್ಟು ನಾ ಏನೂ ಹಾಕೇ ಇಲ್ಲ. ನೀರು ನೀರು ಏನು ನೀರು ಹಂಗೆ ಕುದಿಯಾಕಿರ್ತೀವ ಅದನ್ನು ಕುದಿಯಾಕಡತ್ತೆ ನಾನು ಹಂಗೆ ಹಾಂ ಅದು ಕುದಿಬೇಕು ಬೇಡ ಹಿಂಗೆ ಕುದಿಯಾಕಿರ್ತೀಯ ನೀ ಅದು ಕುದಿಯಾಕಿಡ ನೀನು ಸ್ವಲ್ಪ ಹಂಗೆ ಓಪನ್ನ ಹಾಂ ಉಪ್ಪನ್ನು ಇಡ ಒಂದು 2 ನಿಮಿಷ ಬಂದೆ ಹಾಕ್ತಾನಂತ ಮಸಾಲೆ ಹಾಕಿ ಕುಕ್ಕರ್ ಬಾಗಿ ಮುಚ್ಚಿಬಿಡು. ನೀರು ಬೇಕಾಯ್ತು ಇವ್ರು ಮಾಡೋ ಇದನ್ನ ಬೇರೆ ವ್ಯಕ್ತಿ ನಾವು ಮಾಡೋದು ಇದನ್ನ ಏನೈತಿ ನೋಡ್ರಿ ಇದಕ್ಕೆ ನೀರಿಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕುದಿಯಾಕಿಟ್ಟಿದ್ದಾಳೆ. ಸ್ವಲ್ಪ ಹೊತ್ತನ ಅಷ್ಟೇ ಅಂತೆ ವೇಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ಇಷ್ಟು ಹಿಂಗೆ ತಂದಿದೆ ಅದು ಅದನ್ನು ಈಗ ತೆಗಿತಾಳೆ ಇನ್ನೊಂದು ಏನದು ಪಾತ್ರೆಗೆ ತೆಗೆದು ಹಗರಕ್ಕೆ ಹಾಕ ಒಂದು ಇದನ್ನು ತೊಗೊಂಡು ಹಾಕ್ಬೇಕು ಪಾತ್ರೆಗೆ ತೆಗೆದು ಈಗ ಮಸಾಲ ಹಾಕ್ತಾಳೆ. ಹಿಂಗಿರ್ಲಿ ತಗೋ ಅದೇನಾಗಲ್ಲ. ಈಗ ಅದಕ್ಕೆ ಪಾತ್ರೆಗೆ ಏನು ಮಾಡ್ತಾಳಂದ್ರೆ ಸ್ವಲ್ಪ ಎಣ್ಣೆ ಹಾಕ್ತಾಳೆ. ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲ ಇರುತ್ತಲ್ವ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನೇ ಹಾಕ್ತಾರೆ.
ಹಗರ್ಕ ಇದ್ರಲ್ಲಿ ತೊಗೊಂಡು ಹಾಕ ಸೌಟ್ ತೊಗೊಂಡು ಹಾಕ್ಬೇಕು ಯಾವಾಗಲೂ ಕೈಗೆ ಸಿಡಿದ್ರ ಚಮಚ ಹೊಡ್ಕಾಕತ್ತಿದ್ದೆ ಬಿಸಿ ಐತಿದ ಹಾಕಿ ಇದನ್ನ ಕುದಿಸ್ಕೋಬೇಕಾ ಸ್ವಲ್ಪ ಸ್ಮೆಲ್ ಹೋಗೋತನ ಇದ್ರದ್ದು ಪುದೀನದ್ದೇ ಮತ್ತೆ ಓಕೆ ಪುದೀನ ಸ್ಮೆಲ್ ಬರಲ್ಲ ಅಂತೀಯ ಬರತೈತೆ ಈಗ ಬರ್ತೈತಿ ಆಮೇಲೆ ಬರಲ್ಲ ಅಂತೀಯ ಬರಬಾರ್ದು ನನಗೆ ಅದಕ್ಕೆ ಅಷ್ಟು ಬರಲ್ಲ ಬಟ್ ಲೈಟಾಗಿ ಬರ್ತೈತಿ ಆ ಪುದೀನ ಹೆಂಗೆ ಸ್ಮೆಲ್ ಹೋಗ್ತೈತಿ ಪೂರಿ ಹೋಗಂಗಿಲ್ಲ ಅದು ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕ ನೀರು ಹಾಕ್ತಿ ಇಲ್ಲ ಇದು ಅಳಗಾಡ್ಸ್ಬೇಕಿತ್ತು ಯಾಕಂದ್ರೆ ಹೊತ್ತದ ನೋಡ್ರಿ ಇನ್ನು ಸ್ವಲ್ಪ ಹಾಕ ಒಂದು 10 ನಿಮಿಷ ಇದನ್ನು ರೆಡಿ ಆಗಲಿ ಅಂದರೆ ಇದು ಕುದಿಸ್ಕೋಬೇಕಂತೆ ಓಕೆನಾ ಇದನ್ನ ಬಿಡಬಾರ್ದು ಹಾಗೆ ಹಿಂಗೇನು ಮಾಡ್ಕೊಂತಿರ್ಬೇಕು ಯಾಕಂದ್ರೆ ಕೊಬ್ಬರಿ ಐತಲ್ಲ ಕೊಬ್ಬರಿ ಇದೆಲ್ಲ ಹೊತ್ತು ಹಂಗಾಗಿ ಆಮೇಲೆ ಕಡ್ಡಾಡ್ಸ್ಕೊಂತೀವಿ ಓಕೆನಾ ಹಾಕು ಖಾರ ಹಾಕ್ರಿ ಖಾರ ಹಾಕ್ರಿ ಉಪ್ಪು ಹಾಕ್ರಿ ರುಚಿಗೆ ತಕ್ಕಷ್ಟು ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ ಆಯಿತಾ ಸ್ವಲ್ಪ ಮಸಾಲ ಹಾಕವ ಮಸಾಲ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಇದು ಆಯ್ತಾ ತೇಜು ಮಸಾಲ ಹಾಕ್ರಿ ಎಲ್ಲರೂ ಯಾಕಂದರೆ ಅವರು ಮಾಡಿರೋದಂತ ತೇಜು ಮಸಾಲ ಮಸ್ತ್ ಇದೆ ಟೇಸ್ಟ್ ಚೆನ್ನಾಗಿದೆ ಅದಕ್ಕೆ ಹಾಕ್ರಿ ಈಗ ಕಡ್ಡಾಡ್ಸ್ ಪ್ಯಾಕೆಟ್ ಆಯ್ತು ನಮ್ದು ಹಾಕಿದ್ವಿ ನಾವು ಇಲ್ಲ ಹಾಕಿವಿ ಖಾಲಿ ಮಾಡೀವಿ ನಾವು ಹೋಸಲ್ ನಾನು ನಮ್ಮ ಮನೆಯವ್ರು ಮಾಡ್ದ ನೋಡ್ರಿ ಕಡ್ಡಾಡ್ಸತ್ತ ಈಗ ಇದನ್ನು ಹಾಕ್ತೀನಿ ಕುಕ್ಕರ್ ಬಾಯ್ ಹಾಕ್ತೀನಿ ಈಗ ಮಟನ್ ಹಾಕಬೇಕು ಮಟನ್ ಹಾಕಿ ಹಾಕಿದ್ರೆ ಅದ್ರೊಳಗೆ ಬಿಟ್ಟು ಹಾಕಿ ಪಟಕ್ಕನ ನೋಡಿ ಸುಡ ಇದನ್ನ ಮಾಡಿ ಸುಡಾಕತ್ತನ ಇದಲ್ಲ ಅದು ಕೆಳಗಿಂದ ನೋಡಿಲ್ಲ ಅದ್ರಾಗ ಇದ್ದಿದ್ದೆ ಮತ್ತೆ ಇರೋದಕ್ಕೆ ಸರಿ ಈಗ ನೋಡ್ರಿ ಇದು ಬಿಸಿ ಆಗ್ಬೇಕ ನೀರು ನೀರು ಸಿಕ್ಕಾಬಿಟ್ಟೆ ಆಗ್ತದೆ ಹೌದು ಮತ್ತೆ ಕೇಳಿದ್ರೆ ಬ್ಯಾಡ ಅಂತ ಜಾಸ್ತಿ ಹಾಕೊಂಡು ಮತ್ತೆ ಹಾಕಿದೆ ತಿಂತಾರಂತ ಇರ್ಲಿತ್ತು ಯಾಕಂದ್ರೆ ಮೊನ್ನೆ ನಾವು ಮಾಡಿದ್ದು ಇಟ್ಟಾಗಿತ್ತು ಏನು ಇಟ್ಟಾಗಿ ಕುಕ್ಕರ್ ಸೀರೆ ನೋಡಿ ಗಟ್ಟಾಕತ್ತದ ಕುದಿಸ್ತಂಗೆಲ್ಲ ಗಟ್ಟಾಕತ್ತ ಇದು ಬರುತ್ತಲ್ಲ ಎಣ್ಣೆ ಅಂಶ ಬರುತ್ತಲ್ಲ ಈಗ ಎಷ್ಟು ವಿಸಿಲ್ ಹೊಡ್ಕೋಬೇಕು ಹೇಳ 4 ರಿಂದ 5 ಅದು ಕುದ್ದಿತ್ತಂದ್ರೆ ತೆಗೆದ್ಬಿಡ್ಬೇಕು ನೋಡೋಣ ಸೀಟಿ ಹೊಡ್ಕೊತಾ ಇದ್ದಾಳೆ ಸೀಟಿ ಹೊಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡಿದೆ ಸ್ವಲ್ಪ ಒಂದು 4 ಅಲ್ಲ 25 ಮಾಡ್ತಾ ಇದ್ದಾರೆ ಇವು ನಾವು ಮಾಡಿದ್ದು ಈಗ ನಮ್ಮ ಅಕ್ಕ ಮಾಡಾತಾಳೆ ನೋಡ್ರಿ ನಮ್ಮ ದೊಡ್ಡಕ್ಕೆ ಮಾಡ್ತಾ ಈಗ ಸೀಟಿ ಹೊಡ್ಸಾತೀವಿ ಇನ್ನೂ ನಾವು ಏನದ ಮಟನ್ನ ಹೊಡ್ಸ್ರಿ